ಯಾವ ವಾಕ್ಯ ನಿಮ್ಮ ಜೊತೆ ದೇವ್ರು ಮಾತಾಡ್ತಾನೋ ನೀವು ಆಮೇನ್ ಅಂತ ಹೇಳಿ ದೇವರಿಗೆ ಸ್ತೋತ್ರ ಮಾಡ್ರಿ. ಮತ್ತು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತೇ ನೀವು ಸಬ್ಸ್ಕ್ರೈಬ್ ಆಗುವಂಥ ಪ್ರಯತ್ನ ಮಾಡ್ರಿ. ಮತ್ತು ನಿಮ್ಮ ಏನಾದರೂ ಪ್ರಾರ್ಥನಾ ಮನವಿಗಳಿದ್ರೆ ನೀವು ಕಮೆಂಟ್ ಜಾಗದಲ್ಲಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ತಿಳಿಸಿ. ಖಚಿತವಾಗಿ ತಪ್ಪದೆ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಯಾವ್ಯಾವ ಜಿಲ್ಲೆಗಳಿಂದ, ಯಾವ್ಯಾವ ತಾಲೂಕುಗಳಿಂದ, ಯಾವ್ಯಾವ ಪಟ್ಟಣಗಳಿಂದ ಈ ವಾಕ್ಯನ ವೀಕ್ಷಿಸ್ತಾ ಇದ್ದೀರೋ ಆ ಪಟ್ಟಣಗಳ ಹೆಸರು ಬರೆದು ದೇವರಿಗೆ ಸ್ತೋತ್ರ ಮಾಡ್ರಿ. ಆ ಪಟ್ಟಣಕ್ಕಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಪ್ರತಿ ಪ್ರಾರ್ಥನಾ ಮನವಿಗಳಿಗೋಸ್ಕರ ತಪ್ಪದೆ ನಾವು ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ. ಪ್ರಾರಂಭದಿಂದ ನೀವು ಜಾಯ್ನ್ ಆದಂಥವ್ರು ಮಧ್ಯದಲ್ಲಿ ಕಟ್ ಆಗುವಂಥ ಪ್ರಯತ್ನ ಮಾಡಬೇಡ್ರಿ. ದೇವ್ರ ವಾಕ್ಯ ಕೇಳ್ರಿ, ಆಶೀರ್ವದಿಸಲ್ಪಟ್ಟು ನೀವು ಹೋಗ್ತಾ ಇದ್ದೀರಿ. ನೀನು ದೇವರನ್ನು ಪ್ರೀತಿಸಿದರೆ ದೇವರು ನಿನ್ನನ್ನು ಪ್ರೀತಿಸುತ್ತಾನೆ ಮತ್ತು ಆಶೀರ್ವದಿಸುತ್ತಾನೆ. ಮಲಾಕಿ 1:2 ನಾವು ವಾಕ್ಯ ನೋಡೋದಾದರೆ, ಯೆಹೋವನು ಇಂತೆನ್ನುತ್ತಾನೆ, ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ಮತ್ತೆ ಯೆರೆಮೀಯ 31:3 ಈ ರೀತಿಯಾಗಿ ವಾಕ್ಯ ಇದೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಇಲ್ಲಿ 2 ವಚನಗಳನ್ನು ನಾವು ನೋಡುವಾಗ ದೇವರು ಹೇಳ್ತಾನೆ, ನಾನು ನಿಮ್ಮನ್ನು ಪ್ರೀತಿ ಮಾಡಿದ್ದೇನೆ, ನಾನು ನಿಮ್ಮನ್ನು ಶಾಶ್ವತವಾದ ಪ್ರೀತಿಯಿಂದ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 37 ನಾವು ನೋಡೋದಾದರೆ, ಯೇಸುವಿನ ಬಳಿಗೆ ಒಬ್ಬ ಧರ್ಮೋಪದೇಶಕನು ಬಂದು, ಒಬ್ಬ ವ್ಯಕ್ತಿ ಬಂದು ಕೇಳ್ತಾನೆ, ಬೋಧಕನೇ, ಆಜ್ಞೆಗಳಲ್ಲಿ ಯಾವುದು ಮುಖ್ಯವಾದದ್ದು, ಯಾವುದು ಪ್ರಾಮುಖ್ಯವಾದದ್ದು ಅಂತ ಕೇಳುವಾಗ ಆಗ ಯೇಸು ಆತನಿಗೆ ಈ ರೀತಿಯಾಗಿ ಹೇಳ್ತಾರೆ, ಏನಂತ? ಮತ್ತಾಯ 22:37, ಆತನು ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಪ್ರಿಯ ದೇವರ ಮಕ್ಕಳೇ, ನಾವೀಗ ನೋಡಿಕೊಂಡಂಥ ವಚನಗಳನ್ನು ನೋಡುವಾಗ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಶಾಶ್ವತವಾದ ಪ್ರೀತಿಯಿಂದ ದೇವರು ನಮ್ಮನ್ನು ಪ್ರೀತಿಸಿದ್ದಾರೆ. ಹಲ್ಲೆಲೂಯಾ. ಮತ್ತು ನಾವಿಲ್ಲಿ ನೋಡುವಾಗ ದೇವರು ಹೇಳ್ತಾರೆ, ನಿನ್ನ ಪೂರ್ಣ ಹೃದಯದಿಂದ, ಶಕ್ತಿಯಿಂದ, ಬಲದಿಂದ, ಬುದ್ಧಿಯಿಂದ ನೀನು ದೇವರನ್ನು ಪ್ರೀತಿ ಮಾಡಬೇಕು. ಇದರ ಅರ್ಥ ನಾವುಗಳು ಸಹ ದೇವರನ್ನು ಪೂರ್ಣ ಮನಸ್ಸಿನಿಂದ, ಅಂದರೆ ಎಲ್ಲದಕ್ಕಿಂತ ಎಲ್ಲರಿಗಿಂತ ಹೆಚ್ಚಾಗಿ ನಾವು ದೇವರನ್ನು ಪ್ರೀತಿ ಮಾಡಬೇಕಂತ ದೇವರು ಬಯಸುತ್ತಾ ಇದ್ದಾರೆ, ದೇವರ ಆಸೆ ಪಡುತ್ತಾ ಇದ್ದಾರೆ. ಈ ಲೋಕದಲ್ಲಿ ನಾವು ನೋಡುವಾಗ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಪ್ರೀತಿ ಮಾಡ್ತಾರೆ. ಅಷ್ಟೇ ಅಲ್ಲ, ಅವರು ಪ್ರೀತಿ ಮಾಡುವಾಗ ತಮ್ಮ ಮಕ್ಕಳು ಸಹ ನಮ್ಮನ್ನು ಪ್ರೀತಿ ಮಾಡಬೇಕಂತ ಬಯಸ್ತಾರೆ, ಆಸೆ ಪಡ್ತಾರೆ. ಗಂಡ ಹೆಂಡತಿಯನ್ನು ಪ್ರೀತಿ ಮಾಡ್ತಾನೆ, ಹೆಂಡತಿ ಗಂಡನನ್ನು ಪ್ರೀತಿ ಮಾಡ್ತಾಳೆ. ಅಷ್ಟೇ ಅಲ್ಲ, ತನ್ನ ಗಂಡನು ಸಹ ತನ್ನನ್ನು ಪ್ರೀತಿ ಮಾಡಬೇಕಂತ ಬಯಸುತ್ತಾಳೆ ಮತ್ತು ಆಸೆ ಪಡುತ್ತಾಳೆ. ಹಲ್ಲೆಲೂಯಾ. ಅಣ್ಣ, ತಮ್ಮ, ಅಕ್ಕ, ತಂಗಿ, ರಿಲೇಷನ್ಸು, ಸ್ನೇಹಿತರು, ಅತ್ತೆ, ಸೊಸೆ, ಹೀಗೆ ಏನು ಮಾಡ್ತಾರಂದರೆ ನಾವು ಅವ್ರನ್ನ ಪ್ರೀತಿ ಮಾಡ್ತೇವೆ ಮತ್ತು ಅವರು ಸಹ ನಮ್ಮನ್ನು ಪ್ರೀತಿ ಮಾಡಬೇಕಂತ ಬಯಸುತ್ತಾರೆ ಮತ್ತು ಆಸೆ ಪಡುತ್ತಾರೆ. ಅದೇ ರೀತಿಯಾಗಿ ಪರಲೋಕದ ತಂದೆಯಾದ ದೇವರು ಸಹ ಆತನು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ, ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸಿದ್ದಾನೆ. ಅಷ್ಟೇ ಅಲ್ಲ, ನಾವು ಸಹ ದೇವರನ್ನು ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಎಲ್ಲರಿಗಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರನ್ನು ನಾವು ಪ್ರೀತಿ ಮಾಡಬೇಕಂತ ದೇವರ ಆಸೆ ಪಡೋರಾಗಿದ್ದಾರೆ. ಓಕೆ, ನಿಮ್ಮೆಲ್ಲರಿಗೊಂದು ಪ್ರಶ್ನೆ ಏನಂದರೆ, ಈ ಲೋಕದಲ್ಲಿ ಈಗ ತಂದೆ ತಾಯಿಗಳು ಮಕ್ಕಳನ್ನು ಪ್ರೀತಿಸುವಾಗ, ಮಕ್ಕಳು ಸಹ ತಂದೆ ತಾಯಿಗಳನ್ನು ಪ್ರೀತಿಸುವಾಗ, ಆ ಮಕ್ಕಳಿಗೆ ತಂದೆ ತಾಯಿಗಳಿಂದ ಒಳ್ಳೆಯ ಜೀವಿತ ಇದೆಯಾ ಇಲ್ವಾ? ಆ ತಂದೆ ತಾಯಿಗಳಿಂದ ಮಕ್ಕಳಿಗೆ ಪ್ರಯೋಜನ ಇದೆಯಾ ಇಲ್ವಾ? ಆ ತಂದೆ ತಾಯಿಗಳಿಂದ ಮಕ್ಕಳಿಗೆ ಆಶೀರ್ವಾದ ಇದೆಯಾ ಇಲ್ವಾ? ಅದೇ ರೀತಿಯಾಗಿ ಗಂಡ ಹೆಂಡತಿ ಗಂಡನನ್ನು ಪ್ರೀತಿಸುವಾಗ ಈಗ ಆ ಗಂಡನಿಂದ ಸಹ ಹೆಂಡತಿಗೆ, ಹೆಂಡತಿಯಿಂದ ಗಂಡನಿಗೆ ಈಗ ಒಳ್ಳೆಯ ಜೀವಿತ ಇದೆಯಾ ಇಲ್ವಾ? ಪ್ರಯೋಜನ ಇದೆಯಾ ಇಲ್ವಾ? ಆಶೀರ್ವಾದ ಇದೆಯಾ ಇಲ್ವಾ? ಇದೆ. ನಿಮ್ಮ ಉತ್ತರ ಸರಿಯಾದ ಉತ್ತರ. ಚಪ್ಪಾಳೆ ತಟ್ಟಣ. ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ಮನುಷ್ಯರಾದ ತಂದೆ ತಾಯಿಗಳನ್ನೇ ಪ್ರೀತಿಸುವಾಗ, ಗೌರವಿಸುವಾಗ
ಗಂಡನನ್ನು ಹೆಂಡತಿಯನ್ನು ಪ್ರೀತಿಸುವಾಗ, ಮನುಷ್ಯರನ್ನು ಪ್ರೀತಿ ಮಾಡಿದ್ರೆ ಅಂದರೆ ಮನುಷ್ಯನ ಪ್ರೀತಿ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಮನುಷ್ಯರಾದ ಅವ್ರನ್ನೇ ಪ್ರೀತಿಸುವಾಗ ಒಳ್ಳೆಯ ಜೀವಿತ ಇದೆ, ಪ್ರಯೋಜನ ಇದೆ, ಆಶೀರ್ವಾದ ಇದೆ. ಮನುಷ್ಯರನ್ನು ಪ್ರೀತಿ ಮಾಡುವಾಗಲೇ ಅಷ್ಟು ಆಶೀರ್ವಾದ ಇರೋದಾದರೆ ಇನ್ನು ನಮ್ಮ ಸೃಷ್ಟಿಕರ್ತನಾದ ದೇವರನ್ನ ಪ್ರೀತಿ ಮಾಡಿದರೆ, ಸರ್ವಶಕ್ತನಾದ ದೇವರನ್ನ ಪ್ರೀತಿ ಮಾಡಿದರೆ, ಸಕಲ ಆಶೀರ್ವಾದಗಳಿಗೆ ಕಾರಣನಾದ ದೇವರನ್ನು ಪ್ರೀತಿ ಮಾಡಿದರೆ ನಮಗೂ ಸಹ ಒಳ್ಳೆಯ ಒಳ್ಳೆಯ ಆಶೀರ್ವಾದಗಳು ಇದ್ದಾವೆ. ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ನಮ್ಮ ಸಭೆ ಹೆಸರು ಜೀಸಸ್ ಲವ್ಸ್ ಯು ಅಂಡ್ ಯು ಲವ್ ಜೀಸಸ್. ಯೂಟ್ಯೂಬ್ ಅಲ್ಲ, ಯು ಟು ಲವ್ ಜೀಸಸ್. ಓಕೆ, ಹಿಂಗೆ ಹೇಳ್ರಿ, ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ನೀವು ಸಹ ಯೇಸುವನ್ನು ಹೆಚ್ಚಾಗಿ ಪ್ರೀತಿಸಿರಿ. ಹಲ್ಲೆಲೂಯಾ. ನನ್ನ ಜೀವನದಲ್ಲಿ ನಿನ್ನನ್ನು ಪ್ರೀತಿ ಮಾಡಿದಷ್ಟು ಬೇರೆ ಯಾರನ್ನು ಪ್ರೀತಿ ಮಾಡೋದಿಲ್ಲ. ನನ್ನ ಜೀವನದಲ್ಲಿ ನಿನ್ನನ್ನು ಪ್ರೀತಿ ಮಾಡಿದಷ್ಟು ಬೇರೆ ಯಾರನ್ನು ಪ್ರೀತಿ ಮಾಡೋದಿಲ್ಲ. ಪ್ರೀತಿಸುವೆ ಯೇಸು ಪ್ರೀತಿಸುವೆ, ಮನಸಾರೆ ನಿನ್ನ ಪ್ರೀತಿಸುವೆ. ಪ್ರೀತಿಸುವೆ ಯೇಸು ಪ್ರೀತಿಸುವೆ, ಮನಸಾರೆ ನಿನ್ನ ಪ್ರೀತಿಸುವೆ. ನನ್ನ ಜೀವನದಲ್ಲಿ ನಿನ್ನನ್ನು ಪ್ರೀತಿ ಮಾಡಿದಷ್ಟು ಬೇರೆ ಯಾರನ್ನು ಪ್ರೀತಿ ಮಾಡೋದಿಲ್ಲ. ನನ್ನ ಜೀವನದಲ್ಲಿ ನಿನ್ನನ್ನು ಪ್ರೀತಿ ಮಾಡಿದಷ್ಟು ಡ್ಯಾಡಿ ಬೇರೆ ಯಾರನ್ನು ಪ್ರೀತಿ ಮಾಡೋದಿಲ್ಲ. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಿ, ಎಲ್ಲರಿಗಿಂತ ಹೆಚ್ಚಾಗಿ ನಾನು ದೇವ್ರನ್ನ ಪ್ರೀತಿ ಮಾಡ್ತೇನೆ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯವನ್ನು ಕೇಳ್ತಿರುವಂಥ ಒಂದು ವೇಳೆ ನೀವು ನಿರಾಶೆಯಲ್ಲಿ ಜೀವಿಸ್ತಾ ಇರ್ಬೋದು, ಜಿಗುಪ್ಸೆಯಲ್ಲಿ ಜೀವಿಸ್ತಾ ಇರ್ಬೋದು, ಕುಗ್ಗಿ ಹೋಗಿ ಕಣ್ಣೀರಿಡುತ್ತಾ ನೀವು ಜೀವಿಸ್ತಾ ಇರ್ಬೋದು. ಅಯ್ಯೋ, ನನ್ನನ್ನು ಯಾರು ಪ್ರೀತಿ ಮಾಡ್ತಾ ಇಲ್ಲ, ನಾನಂದರೆ ಯಾರಿಗೂ ಲೆಕ್ಕನೇ ಇಲ್ಲ, ನಾನಂದರೆ ಯಾರಿಗೂ ಕಾಳಜಿ ಇಲ್ಲ, ನಾನಂದರೆ ಯಾರಿಗೂ ಗಮನ ಇಲ್ಲ, ಯಾರು ಸಹ ನನ್ನನ್ನು ಕಾಳಜಿ ಮಾಡ್ತಾ ಇಲ್ಲ, ಯಾರು ಸಹ ನನ್ನ ಲೆಕ್ಕ ಆಗ್ತಾ ಇಲ್ಲ. ಒಬ್ಬರು ಸಹ ಈಗ ಫೋನ್ ಮಾಡಿ ಹಲೋ ಹೇಗಿದ್ದೀಯಾ, ನೀನು ಹೇಗಿದ್ದೀಯಾ, ನಿನ್ನ ಪರಿಸ್ಥಿತಿ ಹೇಗಿದೆ ಅಂತ ಒಬ್ಬರು ಸಹ ನನ್ನ ಮಾತಾಡಿಸ್ತಾ ಇಲ್ಲ. ಎದುರುಗಡೆ ಹೋದರೆ ನಿಂದು ಯಾವ ಊರು ಅಂತೇಳಿ ಅವರು ನನ್ನ ಮಾತಾಡಿಸ್ತಾ ಇಲ್ಲ ಅಂಥೇಳಿ ನೀನು ಕುಗ್ಗಿ ಹೋಗಿ ಜೀವಿಸ್ತಾ ಇದೀಯಾ? ನೀನು ಸೋತು ಹೋಗಿ ನಿರಾಶೆಯಲ್ಲಿ ನೀನು ಜೀವಿಸ್ತಾ ಇದೀಯಾ? ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯವನ್ನು ಕೇಳುವಂಥ ಈಗೋ ಪರಿಶುದ್ಧಾತ್ಮ ದೇವರು ನಿಮ್ಗೆ ಹೇಳ್ತಾ ಇದ್ದಾರೆ, ನಿಮ್ಮ ಹೃದಯದಲ್ಲಿ ಒಂದು ಧೈರ್ಯ ಇರಲಿ, ನಿಮ್ಮ ಹೃದಯದಲ್ಲಿ ಒಂದು ನಂಬಿಕೆ ಇರಲಿ. ಯಾರು ನನ್ನ ಲೆಕ್ಕ ಹಾಕಿಲ್ಲ ಅಂದ್ರು ದೇವರು ನನ್ನನ್ನು ಲೆಕ್ಕ ಹಾಕ್ತಾರೆ. ಹಲ್ಲೆಲೂಯಾ. ಯಾರು ನನ್ನ ಕೇರ್ ಮಾಡಿಲ್ಲ ಅಂದ್ರು ದೇವರು ನನ್ನ ಬಗ್ಗೆ ಕೇರ್ ಮಾಡ್ತಾರೆ. ಯಾರು ನನ್ನ ಬಗ್ಗೆ ಗಮನ ವಹಿಸಿಲ್ಲ ಅಂದ್ರು ದೇವರು ನನ್ನ ಬಗ್ಗೆ ಗಮನ ವಹಿಸುತ್ತಾರೆ. ಯಾರು ನನ್ನ ಬಗ್ಗೆ ಕಾಳಜಿ ಮಾಡಿಲ್ಲ ಅಂದ್ರು ದೇವರು ನನ್ನ ಬಗ್ಗೆ ಕಾಳಜಿ ಮಾಡ್ತಾರೆ. ಯಾರಿಗೂ ನಾನು ಬೇಕಾಗಿಲ್ಲ ಅಂದ್ರು ದೇವರಿಗೆ ನಾನು ಬೇಕು. ಯಾರು ನನ್ನ ಪ್ರೀತಿ ಮಾಡಿಲ್ಲ ಅಂದ್ರು ಏಸಪ್ಪ ನಜರೇತಿನ ಯೇಸು ನನ್ನನ್ನು ಪ್ರೀತಿಸುತ್ತಾರೆ. ಏನು ಹೇಳ್ತಾ ಇದ್ದೆ? ಒಂದು ವೇಳೆ ನೀನು ನಿರಾಶೆಯಲ್ಲಿದ್ದರೂ ಸಹ ನೀನು ಒಂದು ವೇಳೆ ಅನ್ಕೋಬೋದು, ನಾನಂದ್ರೆ ಯಾರಿಗೂ ಪ್ರೀತಿ ಇಲ್ಲ, ಯಾಕೆ ಬದುಕಿದೀಯಾ, ಭೂಮಿಗೆ ಭಾರಾಗಿ ಸತ್ತೋಗು ಅಂತೇಳಿ ಅಂದಿರ್ಬೋದು ಜನ ನಿನ್ನ. ಆದರೆ ನೀನು ಅನ್ಕೋಬೇಕು ನಿನ್ನ ಹೃದಯದಲ್ಲಿ ಒಂದು ಧೈರ್ಯ, ಒಂದು ನಂಬಿಕೆ, ಒಂದು ಭರವಸೆ ಇರಲಿ. ಏನಂತ? ಯಾರು ಲೆಕ್ಕ ಹಾಕಿಲ್ಲ ಅಂದ್ರು ದೇವ್ರು ನನ್ನ ಲೆಕ್ಕ ಹಾಕ್ತಾರೆ. ಯಾರು ಕಾಳಜಿ ಮಾಡಿಲ್ಲ ಅಂದ್ರು ದೇವ್ರು ನನ್ನ ಕಾಳಜಿ ಮಾಡ್ತಾರೆ. ಯಾರು ನನ್ನ ಬಗ್ಗೆ ಗಮನ ತಗೊಂಡಿಲ್ಲ ಅಂದ್ರು ದೇವ್ರು ನನ್ನ ಬಗ್ಗೆ ಗಮನ ತೆಗೆದುಕೊಳ್ತಾರೆ. ಯಾರಿಗೆ ನಾನು ಬೇಕಾಗಿಲ್ಲ ಅಂದ್ರು ದೇವರಿಗೆ ನಾನು ಬೇಕು. ಯಾರು ನನ್ನ ಪ್ರೀತಿ ಮಾಡಿಲ್ಲ ಅಂದ್ರು ಏಸಪ್ಪ ನನ್ನನ್ನು ಪ್ರೀತಿ ಮಾಡುತ್ತಾರೆ. ಈ ಲೋಕದ ಪ್ರೀತಿ ಹೃದಯವನ್ನು ಗಾಯ ಮಾಡುತ್ತದೆ. ನನ್ನ ಯೇಸುವಿನ ಪ್ರೀತಿ ಗಾಯವಾದ ಹೃದಯವನ್ನು ವಾಸಿ ಮಾಡುತ್ತದೆ. ಹಲ್ಲೆಲೂಯಾ. ಈ ಲೋಕದ ಪ್ರೀತಿ ಹೃದಯವನ್ನು ಕುಗ್ಗಿಸುತ್ತದೆ. ನನ್ನ ಯೇಸುವಿನ ಪ್ರೀತಿ ಹೃದಯವನ್ನು ಹಿಗ್ಗಿಸುತ್ತದೆ. ಈ ಲೋಕದ ಪ್ರೀತಿ ಮನುಷ್ಯರನ್ನು ಸಾಯಿಸುತ್ತದೆ. ನನ್ನ ಯೇಸುವಿನ ಪ್ರೀತಿ ಮನುಷ್ಯರನ್ನು ಬದುಕಿಸುವಂಥದ್ದಾಗಿದೆ. ನೀನು ದೇವರನ್ನು ಪ್ರೀತಿಸಿದರೆ
ದೇವರು ನಿನ್ನನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸುತ್ತಾರೆ, ಆಶೀರ್ವಾದ ಮಾಡುತ್ತಾರೆ. ಆಮೇನ್, ಆಮೇನ್. ಪ್ರಿಯ ದೇವರ ಮಕ್ಕಳೇ, ದೇವರು ನಮ್ಮನ್ನು ಪ್ರೀತಿ ಮಾಡಿದರೆ, ದೇವರು ನಮ್ಮನ್ನು ಪ್ರೀತಿಸಿದ್ದಾರೆ ಅಂತ ಹೇಗೆ ನಾವು ತಿಳ್ಕೊಳ್ತೇವೆ? ಹೇಗೆ ನಾವು ತಿಳ್ಕೊಳ್ಬೋದು? ಹೇಗೆ ಅಂದರೆ, ಆತನು ದೇವರಾಗಿದ್ದರೂ ಸಹ ಶ್ರೇಷ್ಠವಾದ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ದಾಸನ ರೂಪವನ್ನು ಧರಿಸಿ ಮನುಷ್ಯರಿಗಾಗಿ ನರ ಮನುಷ್ಯನಾಗಿ ಆತನು ಬಂದಿದ್ದಾನೆ. ಆತನನ್ನು ಅಪಹಾಸ್ಯ ಮಾಡಿದ್ರು ಸಹಿಸ್ಕೊಂಡಿದ್ದಾನೆ ದೇವರು. ಕೀಳಾಗಿ ಮಾತಾಡಿದ್ರು ಸಹಿಸ್ಕೊಂಡಿದ್ದಾರೆ, ಅವಮಾನ ಮಾಡಿದ್ರು ಸಹಿಸ್ಕೊಂಡಿದ್ದಾರೆ, ನಿಂದೆ ಮಾಡಿದ್ರು ಸಹಿಸ್ಕೊಂಡಿದ್ದಾರೆ, ಮುಖದ ಮೇಲೆ ಉಗುಳಿದ್ರು ಸಹಿಸ್ಕೊಂಡಿದ್ದಾರೆ, ತಲೆಯಲ್ಲಿ ಮುಳ್ಳಿನ ಕಿರೀಟ ಇಟ್ಟು ಈ ರೀತಿಯಾಗಿ ಒತ್ತಿದ್ರು, ಮುಳ್ಳಿನ ಕಿರೀಟ ಇಟ್ಟು ರಕ್ತ ಸುರಿತಾ ಇತ್ತು, ಆದರೂ ಸಹಿಸ್ಕೊಂಡ್ರು. 2 ಕೈಗಳಲ್ಲಿ ಮೊಳೆಗಳಿಂದ ಹೊಡೆದ್ರು, ಕಾಲುಗಳಲ್ಲಿ ಮೊಳೆಗಳಿಂದ ಹೊಡೆದ್ರು, ಸಹಿಸಿಕೊಂಡಿದ್ದಾರೆ. ಪಕ್ಕೆಯಲ್ಲಿ ಬರ್ಚೆಯಿಂದ ತಿವಿದ್ರು, ಸಹಿಸಿಕೊಂಡಿದ್ದಾರೆ, ಪ್ರಾಣವನ್ನು ಕೊಟ್ಟಿದ್ದಾರೆ. ಈ ಎಲ್ಲ ತ್ಯಾಗವನ್ನು ನೋಡುವಾಗ, ಈ ಒಂದು ಕಾರ್ಯವನ್ನು ನೋಡುವಾಗ, ಈ ಒಂದು ಲಕ್ಷಣಗಳನ್ನು ನೋಡುವಾಗ ನಾವು ತಿಳ್ಕೋಬಹುದು ದೇವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡಿದ್ದಾರೆ. ಹಾಗಾಗಿ ಪ್ರಿಯರೇ, ದೇವರು ನಮ್ಮನ್ನು ಪ್ರೀತಿಸಿರುವಾಗ ನಾವುಗಳು ಸಹ ದೇವರನ್ನ ಪ್ರೀತಿಸಬೇಕು. ನಾವು ಸಹ, ನೀವು ಸಹ ದೇವರನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ, ಎಲ್ಲರಿಗಿಂತ ಹೆಚ್ಚಾಗಿ ದೇವರನ್ನ ಪ್ರೀತಿ ಮಾಡಬೇಕು. ಪ್ರಿಯ ದೇವರ ಮಕ್ಕಳೇ, ಅದೇ ರೀತಿಯಾಗಿ ಆಮೇಲೆ ಹೇಳ್ಬೇಕೀಗ, ರೆಡಿನಾ? ಅದೇ ರೀತಿಯಾಗಿ ನೀನು ಸಹ ದೇವರನ್ನು ಪ್ರೀತಿಸುವ ವ್ಯಕ್ತಿ ಆಗಿದ್ರೆ ಕ್ರಮವಾಗಿ ಆಲಯಕ್ಕೆ ನೀನು ಬರ್ತೀಯಾ? ನೀನು ದೇವರನ್ನು ಪ್ರೀತಿಸುವ ವ್ಯಕ್ತಿ ಆಗಿದ್ರೆ ಕ್ರಮವಾಗಿ ನೀನು ಆರಾಧನೆಗೆ ಬರ್ತೀಯಾ? ನೀನು ದೇವರನ್ನು ಪ್ರೀತಿಸುವ ವ್ಯಕ್ತಿ ಆಗಿದ್ರೆ ಪ್ರತಿದಿನ ತಪ್ಪದೆ ದೇವರಿಗೆ ಪ್ರಾರ್ಥನೆ ಮಾಡ್ತೀಯಾ? ನೀನು ದೇವರನ್ನು ಪ್ರೀತಿಸುವ ವ್ಯಕ್ತಿ ಆಗಿದ್ರೆ ಪ್ರತಿದಿನ ಕ್ರಮವಾಗಿ ದೇವರ ವಾಕ್ಯವನ್ನು ನೀನು ಓದುತ್ತೀಯಾ? ನೀನು ದೇವರನ್ನು ಪ್ರೀತಿಸುವ ವ್ಯಕ್ತಿ ಆಗಿದ್ರೆ ದೇವರ ಸುವಾರ್ತೆಯನ್ನು ನೀನು ಸಾರ್ತೀಯಾ? ನೀನು ದೇವರನ್ನು ಪ್ರೀತಿಸುವ ವ್ಯಕ್ತಿ ಆಗಿದ್ರೆ ಕ್ರಮವಾಗಿ ದೇವರಿಗೆ ಕಾಣಿಕೆಯನ್ನು ನೀನು ಸಲ್ಲಿಸುತ್ತೀಯಾ? ನೀನು ದೇವರನ್ನು ಪ್ರೀತಿಸುವ ವ್ಯಕ್ತಿ ನೀನು ಆಗಿದ್ರೆ ಈಗ ದೇವರ ಸೇವೆ ನೀನು ಮಾಡ್ತೀಯಾ? ದೇವರ ಕೆಲಸವನ್ನು ಪ್ರಯಾಸಪಟ್ಟು ಪೂರ್ಣ ಶಕ್ತಿಯಿಂದ ದೇವರ ಕಾರ್ಯವನ್ನು ನೀನು ಮಾಡ್ತೀಯಾ? ನೀನು ದೇವರನ್ನು ಪ್ರೀತಿಸುವ ವ್ಯಕ್ತಿ ನೀನಾಗಿದ್ರೆ ದೇವರ ರಾಜ್ಯ ವಿಸ್ತರಣೆಗಾಗಿ ಯಾವುದೋ ಒಂದು ರೀತಿಯಿಂದ, ಯಾವುದೋ ಒಂದು ರೂಪದಲ್ಲಿ, ಯಾವುದೋ ಒಂದು ವಿಧದಲ್ಲಿ ದೇವರ ಸೇವೆಗೆ ನೆರವಾಗುತ್ತೀಯಾ? ಪ್ರಿಯ ದೇವರ ಮಕ್ಕಳೇ, ಯೇಸುವನ್ನು ನಂಬಿದಂಥ ಮಕ್ಕಳ ಜೀವಿತದಲ್ಲಿ ಈ ರೀತಿಯಾದಂಥ ಲಕ್ಷಣಗಳನ್ನು ನಾವು ನೋಡುವಾಗ, ಈ ರೀತಿಯಾದಂಥ ಕಾರ್ಯಗಳನ್ನು ನಾವು ನೋಡುವಾಗ ನಾವು ತಿಳ್ಕೋಬೋದು ಆ ವ್ಯಕ್ತಿ, ಆ ಮಗನು, ಆ ಮಗಳು ಎಲ್ಲದಕ್ಕಿಂತ, ಎಲ್ಲರಿಗಿಂತ ದೇವರನ್ನೇ ಹೆಚ್ಚು ಪ್ರೀತಿಸುವವರಾಗಿದ್ದಾರೆ. ಹಾಗಾಗಿ ದೇವರಿಗೆ ಸ್ತೋತ್ರ. ಎಷ್ಟು ಜನರಿಗೆ ಅನಿಸ್ತಾ ಇದೆ, ಇಷ್ಟು ದಿನ ನಾನು ದೇವ್ರನ್ನ ಒಂದು ವೇಳೆ ಕಡಿಮೆಯಾಗಿ ಪ್ರೀತಿ ಮಾಡಿರ್ಬೋದೇನೋ, ಇನ್ಮೇಲೆ ಎಲ್ಲರಿಗಿಂತ, ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ದೇವ್ರನ್ನ ಪ್ರೀತಿ ಮಾಡ್ತೇನೆ. ಅಲ್ಲೇಲೂಯಾ. ದೇವರ ಲಕ್ಷಣಗಳನ್ನು ನೋಡುವಾಗ ನಮಗೆ ಗೊತ್ತಾಗ್ತದೆ ದೇವ್ರು ನಮ್ಮನ್ನು ಎಷ್ಟು ಪ್ರೀತಿ ಮಾಡಿದಂತ. ದೇವರನ್ನು ಪ್ರೀತಿ ಮಾಡುವಂಥ ವ್ಯಕ್ತಿಯ ಲಕ್ಷಣಗಳು, ಆ ಕಾರ್ಯಗಳು ಏನಂತ ಸಹ ನಾನು ಹೇಳಿದೆ. ಹಲ್ಲೆಲೂಯಾ. ಓಕೆ, ದೇವ್ರ ನಮಗೆ ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ದೇವ್ರ ವಾಕ್ಯ ನಮಗೆ ತಿಳಿಯಪಡಿಸುತ್ತೆ, ನಿಮ್ಮ ಪ್ರೀತಿ, ದೇವ್ರ ವಾಕ್ಯ ಹೇಳುತ್ತೆ, ನಿಮ್ಮ ಪ್ರೀತಿ ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಿ ಬರಲಿ. ಅರ್ಥ ಆಯ್ತಾ? ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಿ ಬರಲಿ. ಅಂದರೆ ನೀವು ದೇವ್ರನ್ನ ಪ್ರೀತಿ ಮಾಡ್ತಿದ್ದೀರಂದರೆ, ನೀವು ದೇವರಿಗೆ ಹತ್ತಿರವಾಗಿ ಜೀವಿಸ್ತಾ ಇದ್ದೀರಂದರೆ ಆ ಕಾರ್ಯಗಳು ಅದು ಕೃತ್ಯದಲ್ಲಿ, ಪ್ರಾಕ್ಟಿಕಲ್ ಆಗಿ ನೀವು ಅದನ್ನ ಮಾಡಬೇಕು. ನೀವು ದೇವ್ರನ್ನ ಪ್ರೀತಿ ಮಾಡ್ತೀನಿ ಅಂತೇಳಿ ಮನೆಗೋಗಿ ಟಿ ವಿ ನೋಡ್ತಾ ಕೂತ್ಕೊಂಡ್ರೆ ಅದು ದೇವ್ರನ್ನ ಪ್ರೀತಿ ಮಾಡ್ದಂಗೆ ಅಲ್ಲ. ಸಿನಿಮಾ ನೋಡ್ತಾ ನೀವು ಕೂತ್ಕೊಂಡ್ರೆ ಅದು ದೇವ್ರನ್ನ ಪ್ರೀತಿ ಮಾಡ್ದಂಗೆ ಅಲ್ಲ. ಸೀರಿಯಲ್ ನೋಡ್ತಾ ನೀವು ಕೂತ್ಕೊಂಡ್ರೆ ಅದು ದೇವ್ರನ್ನ ಪ್ರೀತಿ ಮಾಡ್ದಂಗೆ ಅಲ್ಲ. ಕೆಟ್ಟ ಕೆಟ್ಟ ವಿಷಯಗಳನ್ನು, ಕೆಟ್ಟ ಕೆಟ್ಟ ಕಾರ್ಯಗಳನ್ನು ನೀವು ನೋಡ್ತಾ ಕೂತ್ಕೊಂಡ್ರೆ ಅದು ದೇವ್ರನ್ನ ಪ್ರೀತಿ ಮಾಡ್ದಂಗೆ ಅಲ್ಲ, ದೇವ್ರನ್ನ ನೋವುಪಡಿಸ್ದಂಗೆ ಅದು. ಹಲ್ಲೆಲೂಯಾ. ಆದರೆ ಬದಲಾಗಿ ನೀನು ಪ್ರತಿಯೊಂದು ಕೆಲಸ ಮಾಡುವಾಗಲೂ ಸಹ ದೇವರ ಹಾಡು ಹೇಳುತ್ತಾ, ದೇವರನ್ನು ಸ್ತುತಿ ಮಾಡುತ್ತಾ ನೀನು ಕೆಲಸ ಮಾಡುವಾಗ, ನೀನು ಕುಂತರು ಏಸಪ್ಪ, ನಿಂತರು ಏಸಪ್ಪ ಅಂತ ನೀವು ಹೇಳಬೇಕು. ಆ ಹೆಸರಲ್ಲಿ ಇರುವಂಥ ಶಕ್ತಿ ನಿಮ್ಮ ಮೇಲೆ ಬರುತ್ತೆ. ಕುಂತರು ಏಸಪ್ಪ, ನಿಂತರು
ಏಸಪ್ಪ. ಮಲಗಿದ್ರು, ಏಸಪ್ಪ. ಎದ್ರು, ಊಟ ಮಾಡಿದ್ರು, ಕೆಲಸ ಮಾಡಿದ್ರು, ಕುಡಿದ್ರಂದ್ರೆ ನೀರು, ಟೀ, ಕಾಫಿ, ಜ್ಯೂಸು ಅಂತ ಕುಡಿಬೇಕಾದ್ರೂ ಸಹ ದೇವರನ್ನು ನೆನೆಸೋ ನೀನು ಏಸಪ್ಪ ಏಸಪ್ಪ ಅಂತೇಳಿ ನೀನು ಹೇಳ್ತಾ ಇದ್ರೆ ಆಗ ನಿನ್ನ ಪ್ರೀತಿ ಕೃತ್ಯದಲ್ಲಿ ತೋರಿ ಬರುತ್ತೆ. ಆಗ ನೀನು ಆ ರೀತಿಯಾಗಿ ನಿನ್ನ ಕೃತ್ಯದ ಮೂಲಕ ದೇವರನ್ನು ಹೆಚ್ಚಾಗಿ ಪ್ರೀತಿಸುವಾಗ ದೇವರು ಸಹ ನಿನ್ನನ್ನು ಹೆಚ್ಚಾಗಿ ಪ್ರೀತಿಸಿ ನಿನ್ನನ್ನು ಆಶೀರ್ವಾದ ಮಾಡೋರಾಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಇಷ್ಟೊತ್ತು ನಾನೇನು ಹೇಳಿದಂದರೆ ದೇವ್ರು ನಮ್ಮನ್ನು ಪ್ರೀತಿ ಮಾಡಿದರೆ ನಾವು ದೇವ್ರನ್ನ ಪ್ರೀತಿ ಮಾಡಬೇಕು. ಅಲ್ಲೆಲ್ಲಿಯ ದೇವರನ್ನು ಪ್ರೀತಿಸುವಂಥ ವ್ಯಕ್ತಿ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡಲ್ಲ, ವಾಕ್ಯಕ್ಕೆ ವಿರುದ್ಧವಾದ ಕಾರ್ಯಗಳನ್ನು ಮಾಡಲ್ಲ. ಅಲ್ಲೆಲ್ಲಿಯ ಹಾಗಾಗಿ ನಾವು ಕುಂತರು ನಿಂತರು ಈಗ ದೇವರನ್ನೇ ಪ್ರೀತಿಸುವಾಗ ದೇವರು ನಮ್ಮನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸುತ್ತಾರೆ ಮತ್ತು ಆಶೀರ್ವಾದ ಮಾಡ್ತಾರೆ.